ಇನ್ನು ನಾರಾಯಣಗೌಡರ ಬಂಧನಕ್ಕೆ ಪ್ರವೀಣ್ ಶೆಟ್ಟಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡದ ವಿಚಾರ ಬಂದಾಗ ನಾವೆಲ್ಲ ಒಂದೇ, ಸರ್ಕಾರ ಕೂಡಲೇ ಎಲ್ಲರನ್ನ ಬಿಡುಗಡೆ ಮಾಡಬೇಕು, ಬೇಷರತ್ತಾಗಿ ಎಲ್ಲ ಮೊಕದ್ದಮೆಯನ್ನ ವಾಪಸ್ ಪಡಿಬೇಕು, ನಾಳೆ ಎಲ್ಲರೂ ಸೇರಿ ಮುಂದಿನ ನಿರ್ಧಾರವನ್ನ ಮಾಡ್ತೇವೆ, ಬೆಂಗಳೂರಿನಲ್ಲಿ ದೊಡ್ಡ ಕ್ರಾಂತಿಯಾಗಲಿದೆ ಅಂತ ಕರವೇ ಪ್ರವೀಣ್ ಶೆಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಆಗ್ರಹಿಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಡ್ಡಾಯವಾಗಿ ಬೋರ್ಡ್ಗಳಲ್ಲಿ ಕನ್ನಡ ನಾಮಫಲಕ ಕನ್ನಡ ಅಕ್ಷರಗಳನ್ನು ಬಳಕೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ಕೈಗೊಂಡಿದ್ರು. ಆದರೆ ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಗೌಡರು ಸೇರಿದಂತೆ ಅವರ ಪದಾಧಿಕಾರಿಗಳು ಕಾರ್ಯಕರ್ತರನ್ನ 29 ಜನರನ್ನ ಈಗ ಪೊಲೀಸರು ಬಂಧಿಸಿ ಪರಪ್ಪನ ಜೈಲಿನಲ್ಲಿ ಇಟ್ಟಿರುವಂಥದ್ದು. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕರವೇ ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗ ನಾಡು ನುಡಿ ವಿಚಾರ ಮತ್ತೆ ಕನ್ನಡ ಭಾಷೆ ವಿಚಾರ ಬಂದಾಗ ತಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರಿ. ಈಗ ಅವರ ಬಂಧನ ಆಗಿದೆ, ಮತ್ತೆ ನಿಮ್ಮ ಮುಂದಿನ ಹೋರಾಟ ಏನ್ ಮಾಡ್ತೀರಿ? ಈ ಕೂಡಲೇ ಕನ್ನಡಕ್ಕಾಗಿ ನಾಮಫಲಕ್ಕಾಗಿ ಹೋರಾಟ ಮಾಡಿದಂಥ ಎಲ್ಲ ಅಮಾಯಕ ಕನ್ನಡದ ಕಾರ್ಯಕರ್ತರನ್ನ ಈ ಕೂಡಲೇ ಸರ್ಕಾರ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಭಿನ್ನಾಭಿಪ್ರಾಯ 1000 ಇರ್ಬೋದು, ಆದರೆ ಕನ್ನಡದ ವಿಷಯ ಬಂದಾವಾಗ ನಾವೆಲ್ಲ ಒಂದೇ. ಏನು ದೇಶದ್ರೋಹದ ಕೆಲಸ ಮಾಡಿದಾರಾ, ಅಥವಾ ಯಾವ್ದಾದ್ರು ಬಂದೂಕಿಂದ ಇಟ್ಕೊಂಡು ಶೂಟ್ ಮಾಡಿದಾರಾ, ಲೂಟಿ ಮಾಡಿದಾರಾ, ದರೋಡೆ ಮಾಡಿದಾರಾ, ಅತ್ಯಾಚಾರ ಮಾಡಿದಾರಾ, ಏನು ರಾತ್ರಿ ಮನೆ ಹೋಗಿ ಅರೆಸ್ಟ್ ಮಾಡುವಂಥದ್ದು ಏನಿದೆ ಅಮಾಯಕರನ್ನ? ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ದೀವಿ. ಇವತ್ತು ಒಂದೇ ಬಣ ಇಳಿದಿರುವಂತದ್ದು ಎಲ್ಲಾ ಕನ್ನಡ ಹೋರಾಟಗಾರರು ಎಲ್ಲಾ ಸಂಘಟನೆಗಳು ಒಟ್ಟಿಗೆ ಸೇರಿಸ್ತಾ ಇದೀವಿ, ಸಭೆಯನ್ನ ಕರಿತಾ ಇದೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಸರ್, ಈಗ ಗೃಹ ಸಚಿವರು ಹೇಳ್ತಾರೆ, ಈಗ ಕಾನೂನನ್ನ ಕೊಟ್ಟವ್ರು ಯಾರು ಇವರಿಗೆ? ಯಾಕಂತಂದ್ರೆ ಈಗ ಸರ್ಕಾರ ಇದೀವಿ, ನಾವಿದೀವಿ, ಮೊದಲು ಕನ್ನಡ ಭಾಷೆ ವಿಚಾರವಾಗಿ ಬೋರ್ಡ್ಗಳಲ್ಲಿ ಅಳವಡಿಕೆ ವಿಚಾರವಾಗಿ ನಮಗೆ ಮನವಿಯನ್ನ ಕೊಡಬೇಕಾಗಿತ್ತು, ಆ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಇವರು ರೌಡಿಗಳಂತೆ ಮತ್ತೆ ಗುಂಡಗಳಂತೆ ವರ್ತನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಎಷ್ಟು ದಶಕಗಳಿಂದ ಹೋರಾಟ ಮಾಡ್ತಾ ಇದೀವಿ ಕನ್ನಡ ನಾಮಫಲಕಕ್ಕಾಗಿ. 2004ನೇ ಇಸ್ವಿಯಲ್ಲಿ ಇದೇ ರೀತಿ ನಾಮಫಲಕನ ಹೊಡೆದಾಕಿದೀವಿ. ದಿನನಿತ್ಯ ಮಸಿಯನ್ನ, ಕಳೆದ ಬಾರಿ ಬಿಜೆಪಿ ಸರ್ಕಾರ ಇರುವಾಗ ಮಸಿಯನ್ನ ಬೆಳೆದಿವಿ, ದೇಶದ್ರೋಹದ ಕೇಸ್ಗಳನ್ನ ಹಾಕಿ ಕಾರ್ಯಕರ್ತರನ್ನ ಜೈಲಿಗೆ ಹಾಕಿದ್ರು. ಏನಿದೆ, ಆಟ ಆಡ್ತಾ ಇದ್ದಾರಾ? ಎಷ್ಟೊತ್ತಿ ಕೇಳಬೇಕಾಗುತ್ತೆ? ಇವ್ರ ಕಾನೂನು ಇವ್ರು ಜಾರಿಗೆ ಕರ್ನಾಟಕ ಸರ್ಕಾರ, ಕರ್ನಾಟಕದ ಗೃಹ ಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು ಅರಿವಿರ್ಲಿ, ಕನ್ನಡವನ್ನ ಜಾರಿಗೆ ತರಲಿ. ನಿಮ್ಮ ಹತ್ರ ನಾವು ಭಿಕ್ಷೆ ಬಿಡ್ಬೇಕಾಗಿ ನಮ್ಗೇನು ವೈಯಕ್ತಿಕ ಏನಾದ್ರು ಕೇಳ್ತಾ ಇದ್ದೀವಾ? ನಾಳೆ ಏನು 11 ಗಂಟೆಗೆ ಕನ್ನಡ ಪರ ಸಂಘಟನೆಗಳ ಮುಖಂಡರು 11 ಗಂಟೆಗೆ ಸಭೆ ಕರೆದಿರುವಂತದ್ದು, ತಾವು ನಾಳೆ ಅದರಲ್ಲಿ ಭಾಗವಹಿಸ್ತಾ ಇದ್ದೀರಾ ಹೇಗೆ? ಖಂಡಿತವಾಗಲೂ ನನ್ನ ನಾಯಕತ್ವದಲ್ಲೇ ನಾನು ಎಲ್ಲರನ್ನೂ ಕರಿತಾ ಇದ್ದೀನಿ, ಎಲ್ಲರನ್ನೂ ಸೇರಿಸ್ತಾ ಇದ್ದೀವಿ, ಎಲ್ಲ ಒಟ್ಟಿಗೆ ಸಭೆಯನ್ನ ಸೇರುವಂತ ಕೆಲಸ ಮಾಡ್ತಾ ಇದೀವಿ. ನಿನ್ನೆ ಮುಂದಿನ ಹೋರಾಟ ರೂಪುರೇಷೆಗಳು ಹೆಂಗಿರಬೇಕು, ಕನ್ನಡವನ್ನು ಹೇಗೆ ಉಳಿಸಬೇಕು. ಮಿತಿ ಮೀರಿದೆ ಬೆಂಗಳೂರಲ್ಲಿ ಕನ್ನಡಿಗರ ಮೇಲೆ ದಿನನಿತ್ಯ ದಾಳಿ ನಡೀತಾ ಇದೆ, ಒಂದೊಂದು ರೀತಿ ದಾಳಿ ನಡೀತಾ ಇದೆ. ಕನ್ನಡದ ಹೆಣ್ಮಕ್ಳ ಮೇಲೆ ದಾಳಿ ನಡೀತಾ ಇದೆ, ಕನ್ನಡದಲ್ಲಿ ITBTಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ಮೇಲೆ ದಾಳಿ ನಡೀತಾ ಇದೆ, ಕನ್ನಡ ಮಾತಾಡೋರ ಮೇಲೆ ದಾಳಿ ನಡೀತಾ ಇದೆ, ಕನ್ನಡ ವ್ಯಾಪಾರ ಮಾಡೋರ ಮೇಲೆ ದಾಳಿ ನಡೀತಾ ಇದೆ. ಇದು ಒಂದೆರಡು ದಾಳಿ ಅಲ್ಲ, ನಿರಂತರವಾಗಿ ದಾಳಿ ನಡೀತಾ ಇದೆ, ಯಾರು ತಡೆಯಕ್ಕಾಗಲ್ಲ. ಈ ಒಂದು ಹೋರಾಟದಲ್ಲಿ ವಾಟಾಳ್ ನಾಗರಾಜ್ ಅವರು ಬರ್ತಾ ಇದ್ದಾರೆ ಸರ್ ನಾಳಿನ ಸಭೆಗೆ. ಖಂಡಿತವಾಗ್ಲೂ ಕನ್ನಡದ ಅಗ್ರಗಣ್ಯ ನಾಯಕ ಅವರು ಸಹ ಈ ಹೋರಾಟದಲ್ಲಿ ಇಳಿತಾರೆ, ಭಾಗಿಯಾಗ್ತಾರೆ. ಅವರಿಗೂ ಸಹ ಮಾತಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಇದಿಷ್ಟು ಕರವೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ ಅವರ ಮಾತು. ಕ್ಯಾಮರಾಮನ್ ನಾಗರಾಜ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.